ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಶ್ರೀ ಸಾಯಿ ಗ್ರ್ಯಾಂಡ್ ಹೋಟೆಲಲ್ಲಿ ಈಗ ದಾಲ್ ತಡ್ಕ ಮಾಡ್ತಾ ಇದ್ದಾರೆ. ನೋಡಿ, ಇದಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿ, ಇದು ರೋಟಿಗೆ, ಪರೋಟಿಗೆ, ಚಪಾತಿಗೆ, ನಾನ್ಗೆ ಮತ್ತು ವೈಟ್ ರೈಸ್ಗೆ ಎಲ್ಲದಕ್ಕೂ ಅಷ್ಟೇ, ಲಂಚು ಮತ್ತು ಡಿನ್ನರ್ಗೆ ಎಲ್ಲದಕ್ಕೂ ಅಷ್ಟೇ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ನಿ ನೋಡೋಣ ಇವರು ದಾಲ್ ತಡ್ಕ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೇನೆ. ನೋಡಿ, ಈಗ ದಾಲ್ ತಡ್ಕ ಮಾಡೋದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಹಸಿಮೆಣಸು. ನೋಡಿ, ಇಷ್ಟೊಂದು ಹಾಕೊಂಡು ಫ್ರೈ ಮಾಡಿಕೊಂಡು ಈಗ ಚಾಪ್ ಮಸಾಲ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಮೊಸರು. ನೋಡಿ, ಅದರಲ್ಲಿ ಸ್ವಲ್ಪ ಮೊಸರು. ಎಷ್ಟು? 100 ml ಮೊಸರು. 100 ml ಇಲ್ಲ, 50 ml. 50 ml ಅಷ್ಟು ಮೊಸರು. ಬೆಣ್ಣೆ ಆಗಲೇ ಹಾಕಿದ್ದೆ. ಓಕೆ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ನೋಡಿ, ಆಗಲೇ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ರೆ ಈಗ ಮತ್ತೆ ಬೆಣ್ಣೆ ಹಾಕ್ಕೊಂಡಿದ್ದಾರೆ. ಉಪ್ಪು, ಒಂದಿಡಿ ಉಪ್ಪು, ಒಂದಿಡಿ ಖಾರದ ಪುಡಿ, ಧನಿಯಾ ಪುಡಿ, ಕಸೂರಿ ಮೆಂತಿ, ಕಸೂರಿ ಮೆಂತಿ ಪೌಡ್ರು, ಜೀರಾ ಪೌಡರ್, ಅರಿಶಿಣ ಪುಡಿ, ಸ್ವಲ್ಪ ವೈಟ್ ಪೆಪ್ಪರ್. ವೈಟ್ ಪೆಪ್ಪರ್ ಸ್ವಲ್ಪ ಶುಗರ್. 1 ಟೀ ಸ್ಪೂನ್ ಶುಗರ್. ಪಾನಿ ಬೇಕಾ? ನೀರು. ಇದು ಬೇಯಿಸಿರೋ ದಾಲು. ಓಕೆ, ಮೊದಲೇ ಬೇಯಿಸಿಟ್ಟಿದ್ವಿ. ನೋಡಿ, ಇದು ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ತೊಗರಿಬೇಳೆ ಬೇಯಿಸ್ಕೊಂಡಿದ್ದಾರೆ. ಫುಲ್ ಗಟ್ಟಿಯಾಗಿ ಬೇಯಿಸ್ಕೊಂಡು ಇದ್ರಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತಾರೆ. ಅದನ್ನು ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಇದನ್ನು ಬೇಯಿಸ್ಬಿಟ್ಟು ಫಿಲ್ಟರ್ ಮಾಡ್ಕೊತೀರಾ ಸರ್ ನೀರು? ಇಲ್ಲ, ಬೇಯಿಸಿಟ್ಟಿರ್ತೀವಲ್ಲ, ಅದು ಗಟ್ಟಿಯಾಗಿದೆ. ಗಟ್ಟಿಯಾಗಿರುತ್ತೆ. ಓಕೆ, ನೀರು ಫಿಲ್ಟರ್ ಆಗಿರಲ್ಲ ಅದು. ಸ್ವಲ್ಪ ನೀರು ಬೇಯಿಸ್ಬೇಕು ಅಷ್ಟು. ಸ್ವಲ್ಪ ಹಾಲು. ಅದರಲ್ಲಿ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದಾರೆ. ಎಷ್ಟು? ಒಂದು 50 ml ಹಾಲು. ಒಂದು 2 ಟೀ ಸ್ಪೂನ್ ಅಷ್ಟು ಅಮೂಲ್ ಕ್ರೀಮ್. ಬೆಳ್ಳುಳ್ಳಿ ಇದಕ್ಕೆ ಜಜ್ಬಿಟ್ಟು ಹಾಕಿರೋದಲ್ಲ? ಜಜ್ಬಿಟ್ಟು ಹಾಕಿದ್ವಿ. ನೋಡಿ, ದಾಲ್ ಹಾಕ್ಬಿಟ್ಟು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ನೋಡಿ, ಕುದಿಸ್ಕೊಂಡು ಈಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ರೆಡಿಯಾ? ನೋಡಿ, ಈ ಥರ ಇವರು ಶ್ರೀ ಸಾಯಿ ಗ್ರ್ಯಾಂಡ್ ಹೋಟೆಲಲ್ಲಿ ದಾಲ್ ತಡ್ಕ ಮಾಡೋವಂಥದ್ದು. ನೋಡಿ, ಇದಂತೂ ತುಂಬಾ ಚೆನ್ನಾಗಿರುತ್ತೆ. ರೋಟಿಗೆ, ಪರೋಟಾಗೆ, ಚಪಾತಿಗೆ ಮತ್ತು ವೈಟ್ ರೈಸ್ಗೆ ಮತ್ತು ಜೀರಾ ಸಾಂಬಾರ್ ರೈಸು, ಈ ಥರ ಏನಾದರೂ ನೀವು ಟ್ರೈ ಮಾಡಬೇಕು ಅಂದಾಗ ಇದಕ್ಕೆಲ್ಲದಕ್ಕೂ ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೀವಿನ್ನೂ ಒಂದ್ಸತಿನೂ ವಿಸಿಟ್ ಮಾಡಿಲ್ಲ ಅಂದರೆ ಶ್ರೀ ಸಾಯಿ ಗ್ರ್ಯಾಂಡ್ ಹೋಟೆಲ್ಗೆ, ಇದು ಸರ್ಜಾಪುರ ಅತ್ತಿಬೆಲೆ ರೋಡಲ್ಲಿದೆ. ನೋಡಿ, ನೀವು ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.